ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ನಾನು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಒಂದು ಮೇಕಪ್ ಇದೆ, ಗ್ರೂಪ್ ಪ್ರವೇಶದ್ದು. ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗ್ಬಿಟ್ಟು ಮೇಕಪ್ ಯಾವ ಥರ ಬರುತ್ತೇನೋ ಅಂತೇಳ್ಬಿಟ್ಟು ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ನೋಡಿ ಯಾವ ಥರ ಇದೆ ಮೇಕಪ್ ಅಂತೇಳಿ ಕಾಮೆಂಟ್ ಮಾಡಿ. ಮತ್ತು ನಿಮಗೆಲ್ಲ ಯಾರಿಗಾದ್ರೂ ಈ ಥರ ಮೇಕಪ್ಸು ಎಲ್ಲ ಬೇಕು ಅಂತಂದರೆ, ನಿಮ್ಮ ಈವೆಂಟ್ಸ್ ಎಲ್ಲ ಇರುತ್ತಲ್ವ, ಮೇಕಪ್ ಬೇಕಂದರೆ ಹೇಳಿ ಮಾಡಿಕೊಡ್ತೀನಿ. ಅಂದರೆ ಇವಾಗ ಸ್ವಲ್ಪ ದೂರ ಎಲ್ಲೂ ಹೋಗಲ್ಲ, ನನಗೆ ಸ್ವಲ್ಪ ಹತ್ರ ಆಗೋ ಥರ ಪ್ಲೇಸಸ್ಸಲ್ಲೇ ನಾನು ಮೇಕಪ್ಸ್ ಒಪ್ಕೊಳ್ತಾ ಇದ್ದೀನಿ. ಸ್ವಲ್ಪ ದಿನ ಅಷ್ಟೇ, ಮತ್ತು ಆಮೇಲೆಲ್ಲ ಮುಗಿದ್ಮೇಲೆ ಎಷ್ಟೇ ದೂರ ಇರಲಿ ಮೇಕಪ್ಸ್ಗೆ ಬರ್ತೀನಿ. ಓಕೆ ಗೈಸು, ಸರಿ ಇವಾಗ ಹೋಗೋಣ. ಟೈಮ್ ಆಗುತ್ತೆ. ಅವರು 6:30ಗೆ ಹೇಳಿದರು. 6:30ಗೆ ರೆಡಿ ಆದೆ. ತಲೆ ಸ್ನಾನ ಮಾಡಿದ್ರೆ ಮತ್ತೆ ಡ್ರೈ ಆಗಲ್ಲ ಅಂದ್ಬಿಟ್ಟು ಮೈಗೇನೆ ಮಾಡ್ಕೊಂಬಿಟ್ಟೆ. ಆದರೆ ನೋಡಿದ್ರೆ ಮತ್ತೆ ಫೋನ್ ಮಾಡಿದ್ರೆ ಇನ್ನೂ 1 ಅವರ್ ಲೇಟ್ ಆಗುತ್ತೆ, ನಿಧಾನಕ್ಕೆ ಬನ್ನಿ ಅಂತ ಕಾಲ್ ಮಾಡ್ತೀವಿ ಅಂತ ಹೇಳಿದರು. ಇವಾಗ 7:30 ಆಯಿತು. ಇವಾಗ ಕಾಲ್ ಮಾಡಿದ್ರು ಅವ್ರು ನನಗೆ. ಅದಕ್ಕೆ ಸರಿ ಇವಾಗ ಹೋಗೋಣ ಅಂತ ರೆಡಿ ಆಗಿದ್ದೀನಿ. ಹೋಗೋಕ್ಕೂ ಮುಂಚೆ ಹಂಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ ಗೈಸ್, ಅಲ್ಲಿ ಹೋಗ್ಬಿಟ್ಟು ಮೇಕಪ್ ಮುಗಿಸಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಗೈಸ್ ನೋಡಿ, ನಾನು ಈ ಥರ ರೆಡಿಯಾಗಿದ್ದೀನಿ. ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಹೋಗ್ಬೇಕಾದ್ರೆ ಹಂಗೆ ಒಂದು ಸೆಲ್ಫಿ ವೀಡಿಯೋ ಮಾಡಿಕೊಂಡೆ. ಮತ್ತು ಇವ್ರದ್ದು ಮೇಕಪ್ ಮುಗ್ದಿದೆ. ಅಮ್ಮ ಮಗಳಿಗೆ ಇಬ್ರಿಗೆ ಇದ್ದಿದ್ದು ಮೇಕಪ್ಪು. ಇವಾಗ ಸತ್ಯನಾರಾಯಣ ಪೂಜೆ ಇದೆ ಅಂತೇಳ್ಬಿಟ್ಟು ಅರ್ಜೆಂಟ್ ಮಾಡಿದ್ರು. ಅರ್ಜೆಂಟ್ ಇದ್ರೂ ಬೇಗ ಬೇಗ ಮುಗಿಸ್ಕೊಟ್ವಿ. ಅವ್ರ ಟೈಮಿಂಗ್ಗೆ ಅಡ್ಜಸ್ಟ್ ಆಗೋ ಥರನೇ. ಹೇರ್ ಸ್ಟೈಲ್ಸು ಸೇಮ್ ಇಬ್ರಿಗೂ ಒಂದೇ ಥರನೇ ಮಾಡಿಸ್ಕೊಂಡ್ರು. ಮೇಕಪ್ ಮಾತ್ರ ಚೇಂಜ್ ಮಾಡಿದ್ದೀವಿ. ಅವ್ರಿಗೆ ತುಂಬ ಪಿಗ್ಮೆಂಟೇಷನ್ ಇತ್ತು ಅಮ್ಮಗೆ. ಅದು ಪಿಗ್ಮೆಂಟೇಷನ್ ಎಲ್ಲ ಕವರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ನಿಮ್ಗೇನು ಅನಿಸುತ್ತೆ, ನಿಮ್ಮ ಅಭಿಪ್ರಾಯ ಏನಿದೆ ಅಂತ ತಿಳಿಸಿ ಗೈಸ್. ಕಾಮೆಂಟ್ ಮಾಡಿ. ಮೇಕಪ್ ಹೆಂಗಿದೆ, ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಹೇಳಿ, ನೋಡೋಣ ಯಾರ್ಯಾರು ಏನೇನು ಮಿಸ್ಟೇಕ್ ಕಂಡುಹಿಡಿತೀರಾ ಅಂತ. ಮತ್ತು ಮೇಕಪ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಒಂದು 10 ಗಂಟೆ ಆಗಿತ್ತು. ಆಮೇಲೆ ಊರಿಗೆ ಹೋಗ್ಬೇಕಾಗಿತ್ತು. ನನ್ನ ಮಗನ ನೋಡ್ಕೊಬರೋಣ ಅಂತ ಊರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಮೇಕಪ್ ಇದ್ದಿದ್ದರಿಂದ ನಾವು ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಮುಂಚೆ ದಿನ ಅವನಿಗೆ ಹುಷಾರು ಬೇರೆ ಇರಲಿಲ್ಲ. ನಮ್ಮಪ್ಪನೂ ನಮ್ಮಮ್ಮ ಬಂದಿದ್ರು ಊರಿಂದ. ಸರಿ, ಅದಕ್ಕೆ ಮುಂಚೆ ದಿನ ಬಂದ್ರಲ್ಲ, ನನ್ನ ಮಗಳನ್ನ ಕರ್ಕೊಂಡು ಅವ್ರು ಹೋಗಿದ್ರು ಊರಿಗೆ. ನಾನು ನನ್ನ ಹಸ್ಬೆಂಡು ನೆಕ್ಸ್ಟ್ ಡೇ ಮೇಕಪ್ ಮುಗಿಸ್ಕೊಂಡು ಹೋಗೋಣ ಅಂತ ಇವತ್ತು ಬಂದು ನೋಡಿ. ಅವನಿಗೆ ಫುಲ್ಲು ಖುಷಿ ಆಗೋಯ್ತು ನನ್ನ ನೋಡ್ಬಿಟ್ಟು. ಮಾತಾಡ್ತಾ ಇಲ್ಲ ಏನೂ, ಸುಮ್ಮನೆ ಸ್ಮೈಲ್ ಮಾಡ್ತಾನೆ ಇದ್ದ. ಮತ್ತೆ ಅವನು ತುಂಬ ಇದು ಮಾಡ್ತಾನೆ ಗೈಸ್, ಮಾತಾಡ್ತಾನೆ ಅಂದರೆ ಸಖತ್ ಮಾತಾಡ್ತಾನೆ. ಆದರೆ ನನ್ನ ವೀಡಿಯೋಸ್ ಎಲ್ಲ ಏನೂ ಮಾಡ್ಕೊಂಡಿಲ್ಲ. ಇವಾಗ ಅವ್ನಿಗೆ ಯಾರಿಲ್ವಲ್ಲ, ಸುಮ್ಮನೆ ದೃಷ್ಟಿ ಆಗುತ್ತೆ ಅಂತ ಹೇಳ್ಬಿಟ್ಟು ಜಾಸ್ತಿ ಏನು ವೀಡಿಯೋಸ್ ಮಾಡ್ಕೊಂಡಿಲ್ಲ. ಒಂದು ಸ್ವಲ್ಪ ಬೆಳಗ್ಗೆ ನಾವು ಒಂದು 11 ಗಂಟೆಗೆ ಹೋಗಿದ್ದು. 11 ಗಂಟೆಗೆ ಹೋಗಿ ಸಂಜೆ 5 ಗಂಟೆ ಗಂಟ ಅಲ್ಲೇ ಇದ್ದು ಮತ್ತೆ ಬಂದ್ವಿ. ಅವನು ನಮ್ಮಪ್ಪ ಊರಿಗೆ ಹೋಗ್ಬೇಕಾದ್ರೆ ಅವನು ಎತ್ಕೊಂಡು ಹೋದ್ರು ಅವ್ರ ಊರಿಗೆ. ಮತ್ತು ನಾವು ಹಂಗೆ ಸ್ವಲ್ಪ ಟೀ ಕುಡಿಯೋಣ ಅಂತ, ನನ್ನ ಹಸ್ಬೆಂಡ್ ಅವಾಗ ಸಂಡೇ ಟೈಮಲ್ಲಿ ಈ ಥರ ಕರ್ಕೊಂಡು ಬರ್ತಾರೆ ಟೀ ಕುಡಿಯೋಕ್ಕೆಲ್ಲನೂ ಹೊರಗಡೆ. ಅಲ್ಲಿ ಹೋಗಿ ಟೀ ಕುಡ್ಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡು ಆಮೇಲೆ ಮನೆಗೆ ಹೋಗಿದ್ದು ನಾವು. ಏನಂದರೆ ಈ ಥರ ಹೊರಗಡೆ ಹೋಗ್ತೀವಲ್ವ, ಒಂದು ಸ್ವಲ್ಪ ನಮಗೆ ರಿಲ್ಯಾಕ್ಸ್ ಅನಿಸುತ್ತೆ ಅವಾಗವಾಗ ಹೊರಗಡೆ ಕರ್ಕೊಂಡೋದ್ರೆ. ಆದ್ದರಿಂದ ನಮ್ಮ ಮನೇಲಿ ನನ್ನ ಹಸ್ಬೆಂಡ್ ಯಾವಾಗಲೂ ಅಷ್ಟೇ ಅವರೇ ಕರೀತಾರೆ, ನಾವೇನು ಕೇಳೋದೇ ಬೇಡ. ಅವರೇ ವೀಕ್ಲಿ ಒನ್ಸು ಇಲ್ಲ 2 ವೀಕ್ಸ್ಗೆ ಥರ. ನಾನೇ ಮೇಕಪ್ಪಲ್ಲಿ ಬ್ಯುಸಿಯಾಗಿ ಹೋಗ್ಬಿಟ್ರೆ ಎಲ್ಲೂ ಹೋಗಲ್ಲ. ಅದಕ್ಕೆ ಏನು ಮಾಡ್ತಾರೆ, ಫ್ರೀ ಇದ್ದಾಗ ಬಾ ಹೊರಗಡೆ ಓಡಾಡ್ಕೊಬರೋಣ ಅಂತ ಕರ್ಕೊಂಡು ಹೋಗ್ತಾರೆ. ನೋಡಿ, ಟೀ ಚೆನ್ನಾಗಿತ್ತು ಟೀ. ಮತ್ತು ಸ್ನ್ಯಾಕ್ಸು ಅಷ್ಟೇ. ನನ್ನ ಮಗಳಿಗೆ ಸ್ಯಾಂಡ್ವಿಚ್ ಸಖತ್ ಇಷ್ಟ. ಅವಳು ಸ್ಯಾಂಡ್ವಿಚ್ ಅಂತ ಇರ್ತಾಳೆ ಎಲ್ಲಾದರೂ ಹೋಗಲಿ. ಸ್ಯಾಂಡ್ವಿಚು ಅಷ್ಟೇ ಚೆನ್ನಾಗಿತ್ತು. ನನಗೆ ಅಲ್ಲಿಂದ ಬರೋಕ್ಕೆ ಮುಂಚೆ ಊಟ ಮಾಡಿದ್ವಿ, ಒಂದು 3 ಗಂಟೆಯಲ್ಲೇನೋ. ಅದಕ್ಕೆ ಏನು ತಿನ್ನಬೇಕು ಅಂತಲೇ ಅನ್ನಿಸ್ತಾ ಇರಲಿಲ್ಲ. ನನಗೆ ಟೀ ಮಾತ್ರ ಕುಡಿದೆ ನಾನು. ಅವರು ತಿನ್ಕೊಂಡ್ರು. ಒಂದು ಸ್ವಲ್ಪ ಮಾತ್ರ ಸ್ನ್ಯಾಕ್ಸು ಇದು ತೊಗೊಂಡು ತಿಂದೆ ಅಷ್ಟೇ. ಮತ್ತು ಅಲ್ಲಿಂದ ನಾವು ಮನೆಗೆ ಬಂದ್ವಿ. ಮನೆಗೆ ಬಂದ್ಬಿಟ್ಟು ನೈಟ್ ಇನ್ನೇನು ಮಾಮೂಲಿ ಅಡುಗೆ ಮಾಡಿಕೊಂಡು ತಿಂದಿದ್ದು ಮಲ್ಕೊಂಡಿದ್ದು ಅಷ್ಟೇ. ಮತ್ತು ನೆಕ್ಸ್ಟ್ ಡೇ ನನ್ನ ಸ್ಟೂಡೆಂಟ್ದು ಬರ್ಡೇ ಇತ್ತು. ಅಂದರೆ ಅದು ಸಂಡೇನೇ ಇದ್ದಿದ್ದು ಬರ್ಡೇ. ಅವರು ಒಂದು ಸ್ವಲ್ಪ ಹೊರಗಡೆ ಎಲ್ಲ ಓಡಾಡೋಕೆ ಹೋಗಿದ್ರಲ್ವ, ಅದರಿಂದ ಅವತ್ತು ಡಿಸ್ಟರ್ಬ್ ಮಾಡೋದು ಬೇಡ ಅಂತೇಳ್ಬಿಟ್ಟು ನೆಕ್ಸ್ಟ್ ಡೇನ ನಾವು ಪಾರ್ಲರಲ್ಲೇ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ದೀನಿ. ನೋಡಿ ಗೈಸ್, ಇಷ್ಟೇ ಸಿಂಪಲ್ಲಾಗೇ ಸುಮ್ಮನೆ ಒಂದು ಕೇಕ್ ತೊಗೊಂಡು ಬಂದು ಕಟ್ ಮಾಡಿದ್ವಿ ಅಷ್ಟೇ. ಇದು ನೆಕ್ಸ್ಟ್ ಡೇ ಮಾಡಿದ್ದು.
ಮತ್ತು ಗೈಸ್ ನಾನು ನಿಮ್ಮ ಹತ್ರ ಎಲ್ಲ ಒಂದು ಕ್ವಶನ್ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನೀವು ಒಂದು ಸ್ವಲ್ಪ ನನಗೆ ಗೊತ್ತಿರೋರು ಆನ್ಸರ್ ಮಾಡಿ. ಏನಿಲ್ಲ, ಇವಾಗ ನಾವು ಮನೆ ಕಟ್ತಾ ಇರ್ತೀವಲ್ವ, ಮನೆ ಕಟ್ಟಬೇಕಾದ್ರೆ ಈ ಪ್ರೆಗ್ನೆಂಟ್ ಇರೋರು ಮನೆ ಕಟ್ಬೋದಾ ಅಂತ. ಏನಂದರೆ ಇವಾಗ ಪಾಯ ಪೂಜೆ ಎಲ್ಲ ಮಾಡೋಕ್ಕೆ ಮುಂಚೆ ಪ್ರೆಗ್ನೆಂಟ್ ಆಗಿದ್ರೆ ಮನೆ ಕಟ್ಟೋಷ್ಟಿಲ್ಲ, ಅದು ಬಗ್ಗೆ ನನಗೂ ಗೊತ್ತಿದೆ. ಆದರೆ ಇವಾಗ ಮನೆ ಆಲ್ರೆಡಿ ನಾವು ಕಟ್ಟಿ ಅರ್ಧಂಬರ್ಧ ಕಟ್ಬಿಟ್ಟಿರ್ತೀವಿ. ಕಟ್ಟಿದ್ದಾದಮೇಲೆ ಪ್ರೆಗ್ನೆಂಟ್ ಆದರೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೋದಾ ಇಲ್ವಾ, ಕೆಲಸನ ಅಲ್ಲಿಗೆ ನಿಲ್ಲಿಸ್ಬಿಡ್ಬೇಕಾ ಅಂತ ಒಂದು ಡೌಟ್ ಇದೆ. ಅದ್ರ ಬಗ್ಗೆ ನನಗೆ ಒಂದು ಕ್ಲಾರಿಟಿ ಬೇಕು. ಅದಕ್ಕೇ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಅದರಿಂದ ಕೇಳ್ತಾ ಇದ್ದೀನಿ. ಯಾರಾದರೂ ಅದ್ರ ಬಗ್ಗೆ ಗೊತ್ತಿದ್ರೆ ನನಗೊಂದು ಸ್ವಲ್ಪ ಇನ್ಫಾರ್ಮ್ ಮಾಡಿ, ಗೊತ್ತಿರೋರಿದ್ರೆ. ಇಲ್ಲ ಅದರಿಂದ ಏನಾದರೂ ಕಷ್ಟಗಳು ಬರುತ್ತಾ, ಇವಾಗ ಅದರ ಮನೆ ಕಟ್ಟಬೇಕಾದ್ರೆ ನಾವು ಪ್ರೆಗ್ನೆಂಟ್ ಆಗಿದ್ದರೆ ಅದರಿಂದ ಏನಾದರೂ ಕಷ್ಟ ಬರುತ್ತಾ, ಇಲ್ಲ ಅದರಿಂದ ಏನಾದರೂ ದರಿದ್ರನ, ಆ ಥರ ಒಂದು ಸ್ವಲ್ಪ ಮಾತುಗಳು ಕೇಳಿದ್ದೀನಿ. ಆ ಥರ ಆಗಬಾರ್ದು ಅದು ಇದು ಅಂತ. ಆದ್ದರಿಂದ ಅದು ಏನಾದರೂ ಪ್ರಾಬ್ಲಮ್ ಇದ್ದರೆ ನೀವು ಯಾರಾದರೂ ಗೊತ್ತಿರೋರಿದ್ದರೆ ನನಗೆ ಹೇಳಿದ್ರೆ ನನಗೂ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಅದರಿಂದ ಕೇಳ್ತಾ ಇದ್ದೀನಿ. ಗೊತ್ತಿರೋರಿದ್ದರೆ ಕಾಮೆಂಟ್ ಮಾಡಿ ತಿಳಿಸಿ ಗೈಸ್. ನನಗೆ ನಿಮ್ಮ ಹತ್ರ ಎಲ್ಲ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಸುಮ್ಮನೆ ವೀಡಿಯೋ ನೋಡಿಬಿಟ್ಟು ಆಮೇಲೆ ಗೊತ್ತಿಲ್ಲ ಅಂತ ಸುಮ್ಮನೆ ಆಗಬೇಡಿ. ನಿಮಗೆ ಎಷ್ಟು ಮಾತ್ರ ಗೊತ್ತಿದೆಯೋ ಅದನ್ನು ಹೇಳಿ ನನಗೂ. ನಾನು ಅದ್ರ ಬಗ್ಗೆ ತಿಳ್ಕೊಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಅದರಿಂದ ಕೇಳ್ತಾ ಇದ್ದೀನಿ. ಓಕೆ ಗೈಸ್, ನೋಡಿದ್ರಲ್ವಾ ಇವತ್ತಿನ ವಿಡಿಯೋ ಇಷ್ಟೇ. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.